ರಾಜ್ಯ ಸರ್ಕಾರಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಕೇಂದ್ರದಿಂದ ದೊಡ್ಡ ಅನ್ಯಾಯ ಆಗ್ತಾ ಇದೆ. GSTಯಿಂದ ಸುಮಾರು 12ರಿಂದ 15 ಸಾವಿರ ಕೋಟಿ ಒಂದು ವರ್ಷಕ್ಕೆ ನಷ್ಟ ಆಗ್ತದೆ ರಾಜ್ಯಕ್ಕೆ. ಇದರಿಂದ ಇದೇನಾಗ್ತದೆ, ಎಂಟೈರ್ ಮನ್ರೇಗಾ ಕೇಂದ್ರ ಸರ್ಕಾರನೇ ದುಡ್ಡು ಕೊಡ್ತಾ ಇತ್ತು. ಅದು ಇವತ್ತಿನಿಂದಲ್ಲ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು. ಇದು 20 ವರ್ಷಗಳ ಹಿಂದೆ ಪ್ರಾರಂಭ ಆಗಬೇಕು. ಅವತ್ತಿನಿಂದ ನಡ್ಕೊ ಬಂದಿತ್ತು 20 ವರ್ಷಗಳಿಂದ. ಈಗ ಏನಾಗಿದೆ, ಮನ್ರೇಗಾ ಅದನ್ನು ರಿಪೀಲ್ ಮಾಡಿಬಿಟ್ಟಿದ್ದಾರೆ. ರಿಪೀಲ್ ಮಾಡಿ ಈಗ ಮಹಿಳೆಯರು, ಬಡವರು, ಸಣ್ಣ ರೈತರು ಅವರೆಲ್ಲ ಅವರೇ ಸೂಚಿಸ್ತಿದ್ರು. ಕೆಲಸ ಡಿಮ್ಯಾಂಡ್ ಇತ್ತು, ಈಗ ಡಿಮ್ಯಾಂಡ್ ಹೋಗ್ಬಿಟ್ಟದೆ. 100 ದಿನ ಅವ್ರಿಗೆ ಕೆಲಸ ಬೇಕು ಅಂತಂದ್ರೆ ಕೊಡಬೇಕಾಗಿತ್ತು. ಮತ್ತು ಇದು ಮೂಲಭೂತವಾದಂಥ ಹಕ್ಕು. ಈ ಮೂಲಭೂತ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಕಿತ್ಕೊಂಡಿದೆ. ಇಟ್ ಈಸ್ ಟೋಟಲಿ ರಾಂಗ್. ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಟೋಟಲಿ ರಾಂಗ್. ಇದರಿಂದ ಏನಾಗಿದೆ, ರಾಜ್ಯಕ್ಕೆ ಎಷ್ಟು ದೊಡ್ಡ ನಷ್ಟ ಆಗುತ್ತದೆ ಅಂತಂದರೆ, ಇನ್ನು ಮುಂದೆ ಈಗ ಮಾಡಿರ್ತಕ್ಕಂಥ ಎಂಥದ್ದು VB ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್. ಅದು ರಾಮ್ಜಿ ಅಂತಂದ್ರೆ ರಾಮನ ಹೆಸರಲ್ಲ, ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ ಅಂತ ಇದೆ. ಸೊ ಈ ಕಾನೂನನ್ನು ಮಾಡಿ ಆ ಕಾನೂನನ್ನು ಮನ್ರೇಗಾ ಕಾನೂನನ್ನು ಬದಲಾಯಿಸಿದ್ದಾರೆ. ಇದರಿಂದ ಏನಾಗುತ್ತೆ, 40% ರಾಜ್ಯ ಸರ್ಕಾರ ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು ಅಂತ ಮಾಡಿದ್ದಾರೆ. ಈಗ ಅಂದರೆ 40% ಅಂದರೆ ಸುಮಾರು 3,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ. 3,000 ಕೋಟಿ. ಇದು ಯಾರ ಕಾರ್ಯಕ್ರಮ? ಇದು ಕಾರ್ಮಿಕರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಸಣ್ಣ ರೈತರು, ಇವ್ರ ಕಾರ್ಯಕ್ರಮ. ಇವ್ರು ನಾಶ ಮಾಡಕ್ಕೆ ಹೊರಟಿದ್ದಾರೆ. ಸರ್, ತಮ್ಮ ಗಮನಕ್ಕೆ ಒಂದು ವಿಚಾರ ಇಲ್ಲಿ, ಮೈಸೂರಲ್ಲಿ ಹುಲಿಗಳ ಕಾಟ ಜಾಸ್ತಿ ಆಗಿದೆ. ಈ ಏರ್ಪೋರ್ಟ್ ಅಲ್ಲೂ ಕೂಡ ಬೆಳಗ್ಗೆ ಒಂದು ಹುಲಿ ಕಾಣಿಸ್ಕೊಂಡಿದೆ. ಹುಲಿಗಳನ್ನ ಹಿಡಿಯೋ ವಿಚಾರದಲ್ಲಿ ಏನಾದರೂ ಕ್ರಮ ಕೈಗೊಳ್ತಿದ್ದಾರೆ? ಅಲ್ಲ, ಹುಲಿ ಹಿಡಿದು ಅದಕ್ಕೆ ನಾನು ಹೇಳಿದ್ದೀನಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಾಳೆನೂ ಹೇಳ್ತೀನಿ, ನಾಳೆ ಮೀಟಿಂಗ್ ಮಾಡ್ತೀನಿ. ಹೇಳಿದ್ದೀನಿ ನಾನು ಈಗಾಗಲೇ. ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟದೆ. ಹುಲಿಗಳ ಸಂಖ್ಯೆ ಜಾಸ್ತಿಯಾಗಿ ಕಾಡಿನಿಂದ ಹೊರಗಡೆ ಬರ್ತಾ ಇದ್ದಾವೆ. ಸೊ ಇವು ನಂಜನಗೂಡು ಕಡೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡಲೇ ಅದನ್ನು ಹಿಡ್ದಾಕಿ ಅಂತ ಹೇಳಿದ್ದೀನಿ. ಕೂಂಬಿಂಗ್ ಆಪರೇಷನ್ ಮಾಡ್ತಾ ಇದ್ದಾರೆ. ಕೂಂಬಿಂಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಒಂದು ಹುಲಿ ಈ ಕಡೆ ಬಂದಿದೆಯಂತೆ, ಇನ್ನೊಂದು ಹುಲಿ ಬೆಮೆಲ್ ಆ ಕಡೆ ಇದೆಯಂತೆ. ಎರಡನ್ನೂ ಹಿಡೀರಿ ಅಂತ ಹೇಳಿದ್ದೀನಿ. ಜೊತೆಗೆ ಬೇರೆ ಕಾಡುಗಳಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿದ್ದೀನಿ. ಹಿಡಿದು ವರ್ಗಾವಣೆ ಮಾಡಿ ಅಂತ. ಸರ್, ಅರಮನೆ ಮುಂದೆ ಬಲೂನ್ ಬ್ಲಾಸ್ಟ್ ಆಯ್ತಲ್ಲ, ಅಲ್ಲಿ ಇಬ್ಬರು ಅಮಾಯಕ ಲೇಡೀಸ್ ಸತ್ತಿದ್ದಾರೆ. ಅವರಿಗೆ ಸರ್ಕಾರದಿಂದ ಪರಿಹಾರ ಕೊಡ್ತೀವಿ. 5 ಲಕ್ಷ ಕೊಡ್ತೀವಿ ಪರಿಹಾರ. ನಿಮಗೂ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಮೈಸೂರಿನ ಥ್ಯಾಂಕ್ ಯು.